ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಸಾಧಾರಣವಾಗಿ ಮನೆಯೊಳಗೆ ಅನ್ನ ಮಾಡಿದಾಗ ಅನ್ನ ಉಳಿದಿರ್ತೈತ್ರಿ. ಆ ಉಳಿದ ಅನ್ನದಿಂದ ಇವತ್ತು ಕ್ರಿಸ್ಪಿಯಾಗಿ ಗರಿ ಗರಿ ಆದಂತ ದೋಸೆ ಹೆಂಗ್ ಮಾಡೋದು ಅನ್ನೋದು ಇವತ್ತಿನ ವಿಡಿಯೋದಾಗ ನಿಮ್ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, 1 ಕಪ್ ಆಗೋಷ್ಟು ನಾನು ರೇಷನ್ ಅಕ್ಕಿ ನೆನ್ಸಿಟ್ಕೊಂಡಿನ್ರಿ. 1-2 ಅವರ್ ನೆಂದ್ರೆ ಸಾಕು ಅನ್ಸುತ್ರಿ. ನೆಕ್ಸ್ಟ್ ಅದ್ರಾಗಿ ನೀರೆಲ್ಲ ತೆಗೆದು 1 ಕಪ್ ಆಗೋಷ್ಟು ಒಣ ಕೊಬ್ಬರಿ ತುರಿ ಹಾಕೋಬೇಕ್ರಿ. ಅದ್ರಾಗ ನೆಕ್ಸ್ಟ್ 1 ಕಪ್ ಆಗೋಷ್ಟು ಉಳಿದಿರುವ ಅನ್ನ ಹಾಕೊಳತೀನಿ ನೋಡ್ರಿ. ಇದು ರಾತ್ರಿ ಉಳಿದಿರುವಂತ ಅನ್ನ ಹಾಕೊಂಡಿನ್ರಿ. ಬೇಕಂದ್ರ ಫ್ರೆಶ್ ಅನ್ನಲನು ಮಾಡ್ಕೋಬಹುದ್ರಿ. ಈಗ ನೆಕ್ಸ್ಟ್ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೋಬೇಕಾಗತ್ರಿ. ಅನ್ನ ಹಾಕಿರ್ತೇವಲ್ರಿ, ಅದಕ್ಕಂತ ಹೇಳಿ ಜಲ್ದಿ ಸಾಫ್ಟ್ ಆಗಲ್ರಿ ಹಿಟ್ಟು. ಇದನ್ನ ರುಬ್ಕೊಳ್ಳೋತ್ನಾಗ ಏನ್ ಮಾಡ್ಬೇಕ್ರಿ, ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ರುಬ್ಕೋಬೇಕಾಗತ್ರಿ. ಸಾಫ್ಟ್ ಆಗಿ ದೋಸೆ ಹಿಟ್ಟಿನ ಹದಕ್ರಿ. ನೀವು ಇಲ್ಲಿ ನೋಡ್ತಾ ಇರ್ಬೋದ್ರಿ, ಈ ಸ್ವಲ್ಪ ಗಟ್ಟಿ ಐತ್ರಿ ಹಿಟ್ಟು. ಇದನ್ನ ಏನ್ ಮಾಡ್ಕೋಬೇಕ್ರಿ, ಇನ್ನ ಸ್ವಲ್ಪ ನೀರ್ ಹಾಕೊಂಡು ಸಾಫ್ಟ್ ಆಗಿ ರುಬ್ಕೋಬೇಕಾಗತ್ರಿ. ಇಲ್ಲಿ ನೋಡ್ರಿ ಈ ತರ. ಇವಾಗ ಇದು ಹಿಟ್ಟು ರೆಡಿ ಆಗೈತ್ರಿ. 1-2 ನಿಮಿಷ ಸೈಡಿಗೆ ಎತ್ತಿಡುಮಂತ್ರಿ. ಇವಾಗ ನೋಡ್ರಿ, ಸ್ವಲ್ಪ ಉಪ್ಪು ಹಾಕೊಂಡು ಇದನ್ನ ಈ ಹದಕ್ಕ ತೆಳು ಮಾಡ್ಕೋಬೇಕು. ಜಾಸ್ತಿ ತೆಳು ಏನಿಲ್ರಿ, ಸ್ವಲ್ಪ ರೀ. ಇಲ್ಲಿ ನೋಡ್ರಿ, ನಾನು ಉಪ್ಪು ಕೂಡ ಹಾಕೊಂಡಿನ್ರಿ. ಬೇಕಂದ್ರ ನೀವು ಇದ್ರಾಗ ವೆಜಿಟೇಬಲ್ ಹಾಕೊಂಡ್ ಕೂಡ ಮಾಡ್ಬೋದು ನೋಡ್ರಿ. ಈಗ ಹಿಟ್ಟು ರೆಡಿ ಆಗೈತ್ರಿ, ನಾವು ದೋಸೆ ಹಾಕೊಂಬ್ರಿ. ಇಲ್ಲಿ ನೋಡ್ರಿ, ದೋಸೆ ತವಾ ಸ್ವಲ್ಪ ಈ ತರ ಒರೆಸ್ಕೊಂಡು 1 ಸೌಟಷ್ಟು ಹಿಟ್ಟು ಹಾಕೊಂಡು ನಿಧಾನವಾಗಿ ಒಂದೇ ಡೈರೆಕ್ಷನ್ದಾಗ ತಿರುಗಬೇಕ್ರಿ. ನೆಕ್ಸ್ಟ್ ಸುತ್ತೆಲ್ಲ ಸ್ವಲ್ಪ ಎಣ್ಣೆ ಹಾಕೊಂಡಿನ್ರಿ ನಾನು. ಬೇಕಂದ್ರ ಹಾಕೋಬೋದ್ರಿ, ಇಲ್ಲಾಂದ್ರ ತುಪ್ಪ ಕೂಡ ಹಾಕೋಬೋದ್ರಿ. ಈಗ ನೋಡ್ತಾ ಇರ್ಬೋದ್ರಿ, ಕಲರ್ ಕೂಡ ಎಷ್ಟು ಮಸ್ತಾಗಿ ಬಂದೈತೆ ಅಂತ ಹೇಳಿ. ಸೂಪರ್ ಆಗಿ ಹೆಲ್ದಿ ಆಗಿರುವಂತ ಉಳಿದ ಅನ್ನದ ದೋಸೆ ರೆಡಿ ಐತ್ ನೋಡ್ರಿ. ನನ್ನ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಲೈಕ್ ಮಾಡ್ರಿ. ಹಂಗೆ ಚಾನೆಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಅದೇ ರೀತಿ ನಿಮ್ಗೆ ಇಲ್ಲಿ ಉತ್ತಪ್ಪ ಕೂಡ ಮಾಡಿ ತೋರ್ಸಾತೀನಿ ನೋಡ್ರಿ. ಇನ್ನು ಮಕ್ಳಿಗೆ ಇಷ್ಟ ಆಗೋ ತರ ಸ್ವಲ್ಪ ಉಳ್ಳಾಗಡ್ಡಿ, ಟಮಾಟಿ, ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ರ ಉತ್ತಪ್ಪ ಕೂಡ ರೆಡಿ ಆಗುತ್ತೆ ನೋಡ್ರಿ. ಕಡಿಮೆ ಕೆಲ್ಸದಾಗ 2 ತರ ದೋಸೆ ಮಾಡಿ ತೋರ್ಸಿನಿ ನೋಡ್ರಿ ನಿಮ್ಗೆ. ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಂದ್ರ ಮರಿಲಾರ್ದೆ ಈ ರೆಸಿಪಿ ಕೂಡ ಒಂದ್ಸರ್ತಿ ಟ್ರೈ ಮಾಡ್ರಿ. ಹೆಂಗ್ ಬರ್ತೈತೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗುಮಂತ್ರಿ.